ಚಂದನ್ ಮತ್ತು ಪಕ್ಷಿ. ಒಂದಾನೊಂದು ಕಾಲದಲ್ಲಿ ಕಂದಾಯ ಎಂಬ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಚಂದನ್ ಎಂಬ ಬಡ ಹುಡುಗನೊಬ್ಬ ತನ್ನ ತಾಯಿ ಜೊತೆ ವಾಸಿಸುತ್ತಿದ್ದ. ಚಂದನ್ ಅತಿದೊಡ್ಡ ಕಷ್ಟಗಾರನಾಗಿದ್ದು, ತನ್ನ ದಿನನಿತ್ಯದ ಜೀವನಕ್ಕಾಗಿ ಗಿಡದ ಬೊಂಬನ್ನು ಕತ್ತರಿಸುತ್ತಿದ್ದ. ದಿನವೂ ತನ್ನ ತಾಯಿಗೆ ದುಡ್ಡು ಕೊಡಲು ಕಷ್ಟಪಡುವ ಚಂದನ್, ಜೀವನದ ಬಲೆಯಲ್ಲಿದ್ದ. ಒಂದು ದಿನ, ಚಂದನ್ ಕಾಡಿನಲ್ಲಿ ಕಡಿದ ಬೊಂಬನ್ನು ಹೊತ್ತೊಯ್ಯಲು ಹೊರಟಿದ್ದ. ಅವನು ಅದಲ್ಲದೆ ಒಂದು ಅಷ್ಟು ದೊಡ್ಡ ಮರವನ್ನು ನೋಡಿದನು. ಮರದ ಮೇಲಿಂದ ರೆಂಬೆಗಳನ್ನು ಕಡಿಸಲು ಹೊರಟನು. ಈ ಸಮಯದಲ್ಲಿ ಒಂದು ಚಿತ್ತದ ಪಕ್ಷಿಯೊಂದು ಬಂದಿತು. ಅದು ಚಂದನ್ ಕೈಯಲ್ಲಿ ಹಿಡಿದ ಕತ್ತಿಗೆ ಹೆದರಿ, ದಯಮಾಡಿ ನನ್ನ ಗೂಡು ನೀನು ನಾಶ ಮಾಡಬೇಡ, ಎಂದು ಹೇಳಿತು. ಚಂದನ್, ನಾನು ಬಹಳ ಬಡವನು. ನನ್ನ ತಾಯಿಗೆ ಊಟವನ್ನು ಕೊಡುವುದಕ್ಕೂ ನನಗೆ ಕಷ್ಟವಿದೆ. ನಾನು ಈ ಮರವನ್ನು ಕಡಿದು, ಹಣ ಮಾಡುವುದರ ಮೂಲಕ ಮಾತ್ರ ನಾವು ಬಾಳಲು ಸಾಧ್ಯ, ಎಂದು ಉತ್ತರಿಸಿದನು. ಪಕ್ಷಿ, ನೀನು ನನ್ನ ಗೂಡನ್ನು ಕತ್ತರಿಸಬೇಡ. ಬದಲಾಗಿ, ನಾನು ನಿನಗೆ ಅಲ್ಪವಾದರೂ ಸಹಾಯ ಮಾಡುತ್ತೇನೆ. ನಾನು ನಿನ್ನ ಜೀವನವನ್ನು ಸುಧಾರಿಸಲು ಏನಾದರೂ ಮಾಡುತ್ತೇನೆ, ಎಂದು ಹೇಳಿತು. ಚಂದನ್, ನೀನು ಒಂದು ಪಕ್ಷಿ. ನೀನು ನನಗೆ ಹೇಗೆ ಸಹಾಯ ಮಾಡುತ್ತೀ? ಎಂದು ಪ್ರಶ್ನಿಸಿದನು. ಪಕ್ಷಿ, ನನ್ನ ಮೇಲೆ ವಿಶ್ವಾಸವಿಡು. ನಾನು ನಿನಗೆ ನೆರವಾಗುತ್ತೇನೆ, ಎಂದು ಹೇಳಿತು. ಚಂದನ್ ನಿಶ್ಚಯದಿಂದ ಬಿಟ್ಟುಕೊಟ್ಟನು ಮತ್ತು ಮರವನ್ನು ಕತ್ತರಿಸದೆ ಹೋದನು. ಆ ಪಕ್ಷಿಯು ಚಂದನ್ನ ಒಳ್ಳೆಯ ಮನಸ್ಸಿಗೆ ಕೃತಜ್ಞತೆಯಿಂದ, ನೀನು ಸತ್ಯವಂತನಾಗಿದ್ದರೂ, ನಿನ್ನ ಕಷ್ಟಗಳು ಬಹಳವೇ ಹೆಚ್ಚು. ನಾನು ನಿನ್ನಲ್ಲಿ ಒಂದು ಪ್ರಮುಖ ರಹಸ್ಯವನ್ನು ಹಂಚಿಕೊಳ್ಳುತ್ತೇನೆ, ಎಂದು ಹೇಳಿತು. ಅದು, ಈ ಮರದ ಬೇರಿನ ಬಳಿ ಒಂದು ದೊಡ್ಡ ಘಾಟ್ವಿದೆ. ಅದರೊಳಗೆ ಒಂದು ಬಂಗಾರದ ದೀಪವಿದೆ. ನೀನು ಅದನ್ನು ತೆಗೆದುಕೊಳ್ಳಿ ಮತ್ತು ನಿನ್ನ ತಾಯಿಯು ಬಾಳಲು ಅವಶ್ಯಕತೆ ಇರುವುದೆಲ್ಲ ಕೊಳ್ಳಲು ಬಳಸಿಕೋ, ಎಂದು ತಿಳಿಸಿತು. ಚಂದನ್ ಆ ರಹಸ್ಯವನ್ನು ಕೇಳಿ ಆಘಾತಗೊಂಡನು. ಆದರೆ, ನಂಬಿಕೊಂಡು ಮರದ ಬೇರುಗಳ ಬಳಿ ಆ ಫಲವನ್ನು ಹುಡುಕಲು ಹೋದನು. ಸತ್ಯವಾಗಿಯೂ, ಅಲ್ಲಿ ಒಂದು ಘಾಟ್ ಕಂಡಿತು. ಚಂದನ್ ಅದನ್ನು ತೆಗೆದುಕೊಂಡು, ಅದರೊಳಗೆ ಬಂಗಾರದ ದೀಪವಿದ್ದದ್ದು ಕಂಡುಬಂತು. ಚಂದನ್, ನೀನು ನನ್ನ ಜೀವನವನ್ನು ಬದಲಾಯಿಸಿದೆಯೇ? ಎಂದು ಅಚ್ಚರಿಗೊಂಡನು. ಆ ದೀಪದ ಸಹಾಯದಿಂದ, ಚಂದನ್ ಮತ್ತು ಅವನ ತಾಯಿಯು ಬಡತನದಿಂದ ಹೊರಬಂದು ಸುಖ ಜೀವನವನ್ನು ನಡೆಸಲು ಆರಂಭಿಸಿದರು. ಆದರೆ, ಚಂದನ್ ಹತ್ತಿರದ ಗ್ರಾಮದಲ್ಲಿ ತಮ್ಮ ಬಡತನದಿಂದ ಬಳಲುತ್ತಿದ್ದ ಇತರರಿಗೆ ಸಹಾಯ ಮಾಡುವುದನ್ನು ಮರೆಯಲಿಲ್ಲ. ಅದನ್ನು ಕಳೆದುಕೊಳ್ಳುವ ಬದಲು, ಇತರರೊಂದಿಗೆ ಹಂಚಿಕೊಳ್ಳಲು ಶುರು ಮಾಡಿದನು. ಆದ್ದರಿಂದ, ಅವನ ಹತ್ತಿರದಲ್ಲಿದ್ದ ಜನರು ಅವನ ಪ್ರೀತಿಯನ್ನು ಪುನಃ ಹಂಚಿಕೊಂಡರು. ಚಂದನ್ ಜೀವನದ ಒಂದು ಅತ್ಯಂತ ಪ್ರಮುಖ ಪಾಠವನ್ನು ಕಲಿತನು: ಸಹಾಯ ಮಾಡುವುದೇ ನಿಜವಾದ ಸಿರಿವಂತಿಕೆ. ಅದೇನು ಬಂದಾಗಲೂ, ಅದನ್ನು ಕಳೆದುಕೊಳ್ಳದಂತೆ ಇತರರೊಂದಿಗೆ ಹಂಚಿಕೊಳ್ಳಲು ಅವನು ಸಾಕಷ್ಟು ಬುದ್ಧಿವಂತನಾಗಿದ್ದ. ಇದು ತಮಗೆ ಎಷ್ಟು ಸಂಪತ್ತು, ಸ್ವಾಸ್ಥ್ಯ ಇದ್ದರೂ, ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ಮಾತ್ರ ಆ ಸಂಪತ್ತು ನಿಜವಾದ ಅರ್ಥ ಪಡೆಯುತ್ತದೆ ಎಂಬ ಸುಲಭವಾದ ಪಾಠವನ್ನು ಸಾರುತ್ತದೆ. ನೀತಿ: ಹೃದಯದಲ್ಲಿ ಬುದ್ಧಿ, ದಯೆಯುಳ್ಳವರಿಗೆ ಮಾತ್ರ ನಿಜವಾದ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತದೆ ಎಂಬುದು ಈ ಕಥೆಯ ಸಾರಾಂಶ.